ಆಗ ಅಡುಗೆ ಮಾಡಿ ಊಟ ಮಾಡಿದ ಮೇಲೆ ಕೆಲಸಗಳನ್ನ ಮಾಡೋದು ಬೋರ್ ಆಗ್ತಾಯಿತ್ತು. ಹಾಗಾಗಿ ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ದೆ, ಆಮೇಲೆ ಊಟ. ಈಗಲೂ ಅದೇ ಅಭ್ಯಾಸ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಅದು ಒಂಥರ ಒಳ್ಳೇದೇನಪ್ಪ. ಗುಡ್ಡೆ ಹಾಕೊಂಡು ತೊಳಿಯೋಕೆ ಹೋದ್ರೆ ಜಾಸ್ತಿ ಅನಿಸುತ್ತೆ. ಆಗಿಂದಾಗಲೇ ಪಾತ್ರೆ ತೊಳೆದು ಬಿಟ್ರೆ ಕೆಲಸನೂ ಕಮ್ಮಿ ಆಗುತ್ತೆ ಕಣಪ್ಪ. ಜಾನು, ನೀನು ಅದೇ ಫಾಲೋ ಮಾಡ್ಬಿಡಮ್ಮ. ಅಳಿಯಂದ್ರಿಗೆ ಇಷ್ಟ ಆಗದ ಹಾಗೆ ನೀನೇನು ಮಾಡ್ಕೋಬೇಡ. ಹ್ಞೂ ಅಪ್ಪ, ಅವ್ರಿಗೆ ಏನು ಇಷ್ಟನೋ ನಾನು ಹಾಗೆ ನಡ್ಕೊಳ್ಳೋದು. ಜಾನ್ವಿಯವ್ರ ಬಗ್ಗೆ ಏನು ಅನುಮಾನ ಪಡೋ ಅವಶ್ಯಕತೆನೇ ಇಲ್ಲ ನೋಡಿ. ಶಿ ಈಸ್ ಪರ್ಫೆಕ್ಟ್. ಹಾಗೆ ನಂಗೊಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಡ್ಡಿಲ್ಲ. ಪರವಾಗಿಲ್ಲ ಜಾನು, ಅಳಿಯಂದಿರಿಗೆ ಒಳ್ಳೆ ಅಭ್ಯಾಸ ಇದೆ. ನಿನಗ್ ಕೆಲ್ಸ ಕಡಿಮೆ ಆಯ್ತು ಬಿಡು. ಅಯ್ಯೋ ಅಮ್ಮ, ಇಲ್ಲಿ ನಂಗೆ ಏನು ಕೆಲ್ಸನೇ ಇಲ್ಲ ಮಾಡಕ್ಕೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾನೆ ಟೈಮ್ ಹೋಗಿರುತ್ತೆ. ಅದಕ್ಕೆ ಹೊಸ ರುಚಿನಾದ್ರೂ ಹೇಳ್ಕೊಡು ಅಂತ ನಿಂಗೆ ಅವಾಗ ಫೋನ್ ಮಾಡ್ತಿರ್ತೀನಿ. ಅದ್ರಲ್ಲಾದ್ರೂ ಟೈಮ್ ಪಾಸ್ ಆಗುತ್ತೆ ಅಂತ. ಯಾಕೆ ಜಾನ್ವಿಯವರು ಹೀಗೆ ನಡ್ಕೋತಾ ಇದ್ದಾರೆ? ಇವ್ರನ್ನ ಹೀಗೆ ಬಿಟ್ರೆ ಇನ್ನೂ ಏನೇನು ಹೇಳ್ತಾರೋ. ಖುಷಿಲಿ ನಾನು ರಾತ್ರಿ ಎಲ್ಲ ಹಾಡಿಸಿದ್ದು, ನೀಲ್ ಡೌನ್ ಮಾಡಿಸಿದ್ದು ಎಲ್ಲದನ್ನು ಹೇಳ್ಬಿಟ್ರೆ ಆಮೇಲೆ ಇವರೆಲ್ಲ ನನ್ನ ನಂಬ್ತಾರ. ಹಾಗಾಗಬಾರ್ದು. ಈ ಸಮಯದಲ್ಲಿ ಜಾನ್ವಿಯವರನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಜಯಂತ. ಸರಿ, ನಾನು ಹೋಗಿ ಪಾತ್ರೆ ತೊಳ್ತೀನಿ. ನಾನು ಬರ್ತೀನಿ ಬಾ. ಏನ್ ಮಗಳೇ, ಬರ್ತಾನೆ ಇದ್ದೀವಲ್ಲೋ, ಸುತ್ತಮುತ್ತ ಅಂಗಡಿ ಇದೆಯಾ ಏನು? ನಂಗೂ ಗೊತ್ತಿಲ್ಲಪ್ಪ. ಏನ್ ತಮಾಷೆ ಮಾಡ್ತೀಯಾ? ಬೆಳಗ್ಗೆ ಹೊತ್ತು ನೀನು ಹಾಲು ತರೋದಕ್ಕೆ, ತರಕಾರಿ ತರೋದಕ್ಕೆ ಬರಲ್ವಾ? ಅಂಗಡಿ ಎಲ್ಲಿದೆ ಏನು ಗೊತ್ತಿಲ್ವೇನೋ? ನಾನು ಹೇಳಿದ್ನಲ್ಲ, ಅವರು ಮದುವೆಯಾಗಿ ಬಂದಾಗ್ಲಿಂದ ಬರೀ ಓದಿನ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಹೊರಗೆ ಹೀಗೆಲ್ಲ ಬಂದಿಲ್ಲ. ಬಂದ್ರು ನನ್ನ ಜೊತೆ ಕಾರಲ್ಲಿ ಬರ್ತಾರಲ್ವಾ, ನಾನು ಆಫೀಸಿಂದ ಬರ್ತಾನೆ ದಿನಸಿ ಸಾಮಾನೆಲ್ಲ ತಂದುಬಿಡ್ತೀನಿ. ಹಿಂದೆ ಹೋದರೆ ಆನ್ಲೈನ್ ಆರ್ಡರ್ ಮಾಡ್ಕೊಡ್ತೀನಿ. ಅಲ್ಲ ಅಳಿಯಂದ್ರೆ, ದಿನ ಬರ್ದೇ ಇದ್ರೂ ಪರವಾಗಿಲ್ಲ, ವಾರಕ್ಕೊಂದಿನಾದರೂ ನೀವು ಜಾನು ಇಬ್ರು ಆಚೆ ಒಂದಷ್ಟು ಓಡಾಡಿದ್ರೆ ನಿಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಹಗುರ ಅನ್ಸುತ್ತೆ. ಅವಳಿಗೂ ಸುತ್ತಮುತ್ತ ಏನಿದೆ ಅಂತ ಗೊತ್ತಾಗುತ್ತೆ. ಸರಿ ಮಾವ, ಇನ್ಮೇಲೆ ಹಾಗೆ ಮಾಡ್ತೀನಿ. ಕೆಲಸದ ಒತ್ತಡ ಇತ್ತಲ್ಲ, ಅದಕ್ಕೆ ಗಮನ ಕೊಡೋಕ್ಕಾಗಿಲ್ಲ. ಅದು ಸರಿ ಬಿಡಿ. ಅಲ್ಲ ಮಗಳೇ, ಅಳಿಯಂದ್ರೇನೋ ಬ್ಯುಸಿ ಇರ್ತಾರೆ. ನೀನಾದರೂ ಸಂಜೆ ಹೊತ್ತು ಬಿಡುವಾದಾಗ ಸುತ್ತಮುತ್ತ ಓಡಾಡ್ಕೊಂಡು ಎಲ್ಲೆಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಮ್ಮ? ಅಪ್ಪ, ವಾಕಿಂಗ್ಗೋಸ್ಕರ ನಾನು ಯಾಕೆ ಇಷ್ಟು ದೂರ ಬರಲಿ? ಮನೆ ಮುಂದೆನೇ ಪಾರ್ಕ್ದಷ್ಟು ದೊಡ್ಡ ಜಾಗ ಇದೆಯಲ್ಲ, ಅಲ್ಲೇ ನಾನು ವಾಕ್ ಮಾಡ್ತಿರ್ತೀನಿ. ಆಮೇಲೆ ಕೆಲಸಗಳೆಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಆಚೆ ಬರಬೇಕು ಅಂತಾನೆ ಅನ್ಸಲ್ಲ. ನೋಡಿ, ನಾನು ಅಷ್ಟೇ ಹೊರಗೆ ಹೋಗೋಣ ಅಂತ ಕೇಳಿದಾಗೆಲ್ಲ ಹೀಗೇನೆ, ಇಲ್ಲ ಅಡುಗೆ ಮಾಡಬೇಕು, ಇಲ್ಲ ಓದ್ಕೋಬೇಕು ಅಂತ ಏನೋ ಒಂದು ಹೇಳ್ಬಿಡ್ತಾರೆ. ಸರಿ, ಈಗೇನು ಇಲ್ಲೇ ಹತ್ರ ಇರೋರು ಅಂಗಡಿ ಇದೆಯಾ ಅಥವಾ ಹಿಂದಕ್ಕೆ ಹೋಗೋಣವಾ? ಇಲ್ಲೇ ಮುಂದಕ್ಕೆ ಎಡಕ್ಕೆ ಹೋದರೆ ಅಂಗಡಿ ಇದೆ, ಸೂಪರ್ ಮಾರ್ಕೆಟು. ಅಂದರೆ ನಾನು ಮಾಡೋ ಅಡುಗೆ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀರ. ಅದೇ ಮತ್ತೆ, ನಾನೆಲ್ಲಿ ಹಾಗೆ ಹೇಳಿದೆ, ಅಮ್ಮನ ಕೈ ರುಚಿನ ತುಂಬ ಮಿಸ್ ಮಾಡ್ಕೋತಿದ್ದೆ ಅಂತ ಹೇಳಿದೆ ಅಷ್ಟೆ. ನೀವು ಮಾಡೋ ಅಡುಗೆ ರುಚಿ ಇರಲ್ಲ ಅಂತ ಹೇಳೋಕ್ಕಾಗತ್ತಾ? ನೀವು ಮೊದಲೇ ನಳ ಮಹಾರಾಜನ್ ವಂಶದವರು. ಇಷ್ಟು ಕಡಿಮೆ ನನ್ನ ಜೊತೆ ಇದ್ದೀರಿ, ಇನ್ನೆಲ್ಲಿರ್ಬೇಕಿತ್ತು? ಅಪ್ಪ ಅಮ್ಮನ ಜೊತೆ ಮಲ್ಕೊಳಕ್ಕೆ ಹೋಗಲ್ವಾ? ಬೆಳಗ್ಗೆಯಿಂದ ನಾನು ಅವ್ರ ಜೊತೆನೇ ಇದ್ದೀನಿ. ನಿಮ್ಮ ಕಡೆ ನನ್ನ ಗಮನನೇ ಕೊಟ್ಟಿಲ್ಲ. ಈಗಲೂ ನಾನು ಅಲ್ಲೇ ಹೋದ್ರೆ ನಿಮಗೆ ಬೇಜಾರಾಗಲ್ವಾ? ಅದು ನಿಜ ಅನ್ನಿ, ಆದರೆ ಏನು ಮಾಡೋದು? ಮನೆಯವರೆಲ್ಲ ಮನೆಗೆ ಬಂದಿರೋವಾಗ ನನ್ನ ಕಡೆ ಗಮನ ಕೊಡೋದು ಸ್ವಲ್ಪ ಕಷ್ಟ. ಯಾಕ್ರಿ ಹಾಗೆ ಹೇಳ್ತೀರಾ? ನೀವು ನನ್ನ ಮುದ್ದು. ನಾನು ಎಲ್ಲೇ ಇದ್ರೂ ನನ್ನ ಮನಸ್ಸೆಲ್ಲ ನಿಮ್ಮ ಹತ್ರನೇ ಇರುತ್ತೆ. ಏನೋ ಅಪ್ಪ ಅಮ್ಮ ಬಂದಿದ್ರಲ್ಲ ಅಂತ ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಿದ್ದೆ ಅಷ್ಟೇ. ಇವಾಗ ನಿಮ್ಮ ಜೊತೆನೇ ಇದ್ದೀನಲ್ಲ, ನಾನು ನಿಮ್ಮ ಜೊತೆ ಇರೋದೇ ಖುಷಿನೇ.
ಇದನ್ನ ಖುಷಿ ಅನ್ನಲ್ಲ ಜಾನವ್ರೆ, ಬ್ಯಾಲೆನ್ಸ್ ಅಂತಾರೆ. ನಿಮ್ಮ ಮನೆಯವ್ರ ಜೊತೆ ಇದ್ದಾಗ ಖುಷಿಯಾಗಿರ್ತೀರಿ, ನನ್ನ ಜೊತೆ ಇದ್ದಾಗ ಆ ಖುಷಿ ಕಾಣಿಸೋದೇ ಇಲ್ವಲ್ಲ. ಜಾನ್ವಿಯವರೇ, ನೀವಿವತ್ತು ತುಂಬ ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದೀರಿ. ಸ್ಪೆಷಲಾ? ಇಲ್ಲಲ್ಲ, ದಿನ ಹೇಗೆ ಕಾಣ್ತಿದ್ದೀನೋ ಇವತ್ತು ಹಾಗೆ ಕಾಣಿಸ್ತಿದ್ದೀನಿ. ನೀವು ದಿನ ಸ್ಪೆಷಲ್ ಆಗೇ ಕಾಣಿಸ್ತೀರಿ. ನಿಮ್ಮ ಕಣ್ಣಲ್ಲಿ ನನ್ನ ಸೆಳೆಯೋ ಶಕ್ತಿ ಇದೆ. ಹಾಗೆಲ್ಲ ಏನಿಲ್ಲ. ನಿಜ ಹೇಳಬೇಕಂದ್ರೆ ನೀವು ನಂಗೆ ತುಂಬ ಸ್ಪೆಷಲ್. ನಿಮ್ಮ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ನಂಗೆ ಸ್ಪೆಷಲ್. ಈ ನಿಮ್ಮ ಅಂದಕ್ಕೆ ಸರಿ ಸಾಟಿನೇ ಇಲ್ಲ. ಚಂದನದ ಗೊಂಬೆ ಕಂಡಂಗೆ ಕಾಣ್ತಾ ಇದ್ದೀರಿ. ನನ್ನ ಹತ್ರ ಇಷ್ಟೆಲ್ಲ ಮಾತಾಡಿ ನಾನು ಮಲಗಿದ ಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ರೆ ಹಾಗಾಗಕ್ಕೆ ಬಿಡಬಾರ್ದು.